ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ 10ನ ಪ್ರೋಮೋ ರಿಲೀಸ್ ಆಗಿದೆ. ಆ್ಯಂಡ್ ಇವತ್ತಿನಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಏನು ನಡೆಯುತ್ತೆ ಅಂತ ಒಂದು ಸ್ವಲ್ಪ ಪ್ರೋಮೋ ರಿಲೀಸನ್ನು ಮಾಡಿದ್ದಾರೆ. ಪ್ರೋಮೋ ಅಲ್ಲಿ ನ್ಯಾಯ ಸಿಗಬೇಕಾಗಿರೋದು ಯಾರಿಗೆ ಅಂತ ಧ್ವನಿ ಕೂಡ ಎತ್ತಿದ್ದಾರೆ ಸುದೀಪ್ ಸರ್ ಅವರು. ಹೌದು, ಆ್ಯಂಡ್ ಈ ಥರ ಮತ್ತು ಪಂಚಾಯಿತಿ ಕೂಡ ಮಾಡ್ತಾರೆ. ಏಕೆಂದರೆ ನಿಮ್ಗೆ ಗೊತ್ತಿರ್ಬೋದು, ಟಾಸ್ಕ್ನಲ್ಲಿ ವಾರ ಪೂರ್ತಿಗಳ ಟಾಸ್ಕನ್ನು ಆಡಿದ್ರು. ಅದರಲ್ಲಿ ನಮ್ಮ ಪ್ರತಾಪ್ ಅವರು ಎಷ್ಟು ಅಂದರೆ ಅವರ ಮೊದಲನೇ ಸ್ಥಾನದಲ್ಲಿದ್ದರು, 420. ಬಿಗ್ ಬಾಸ್ ಹೇಳಿದ್ದು ಯಾರು ಹೆಚ್ಚು ಪಾಯಿಂಟ್ಸನ್ನು ತಗೋತಾರೆ, 420 ಪಾಯಿಂಟ್ಸನ್ನು ತಗೊಂಡಿದ್ರು ಪ್ರತಾಪ್ ಅವರು. ಆದರೆ ಬಿಗ್ ಬಾಸು ಟ್ವಿಸ್ಟನ್ನು ಕೊಟ್ಟು ವೋಟಿಂಗನ್ನು ತಗೊಂಡ್ಬಂತು. ವೋಟಿಂಗ್ನಲ್ಲಿ ಪ್ರತಾಪ್ ಅವ್ರಿಗೆ 1 ಬಂತು, ಸಂಗೀತ ಅವ್ರಿಗೆ 3, ನಮ್ರತ ಅವ್ರಿಗೆ 1 ಬಂತು. ಆದರೆ ಮೊದಲೇ ಈ ಥರ ಹೇಳಿರಲಿಲ್ಲ. ಇದನ್ನು ಟ್ವಿಸ್ಟ್ ತೊಗೊಂಬಂದು ಇದನ್ನು ಮಾಡಿದ್ರು. ಆ್ಯಂಡ್ ಇದು ಭಾಳ ಬೇಜಾರಾಗುತ್ತೆ. ಅವರು ಮೊದಲು ಹೇಳಿದ್ದು ಯಾರು ಜಾಸ್ತಿ ಪಾಯಿಂಟ್ಸ್ ತಗೋತಾರೆ ಅವರು ಟಿಕೆಟು ಫೈನಲ್ ತಗೋತಾರೆ ಅಂತ. ಇದು ಬಿಗ್ ಬಾಸ್ ಮಾಡಿದ ತಪ್ಪಾಗಿದೆ. ಅದಕ್ಕೋಸ್ಕರ ಕಿಚ್ಚನ ಪಂಚಾಯಿತಿ ಇವತ್ತು ಇದೆ. ಹೌದು, ಪಂಚಾಯಿತಿ ಕೂಡ ಇದೆ. ಇದರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ. ಹೌದು, ಆ್ಯಂಡ್ ನಮ್ಮ ಪ್ರಕಾರ ಇದು ಯಾರಿಗೆ ಸಿಗಬೇಕಪ್ಪ ಅಂದರೆ ಪ್ರತಾಪ್ ಅವ್ರಿಗೆ ಸಿಗಬೇಕು. ಏಕೆಂದರೆ ಕಷ್ಟಪಟ್ಟಿದ್ದಾರೆ, ಎಲ್ಲ ಟಾಸ್ಕು ಕೂಡ ಚೆನ್ನಾಗಿ ಆಡಿದ್ದಾರೆ, ಕಷ್ಟಪಟ್ಟು ಆಡಿದ್ದಾರೆ. ಆ್ಯಂಡ್ ಅವ್ರಿಗೆ ಒಂದೇ ಒಂದು ಆಸೆ ಇತ್ತಂದರೆ ಕ್ಯಾಪ್ಟನ್ ಆಗಬೇಕು ಅಂತ. ಆ್ಯಂಡ್ ಕ್ಯಾಪ್ಟನಾರ ಕೊಡ್ತಾರೆ ಅಂತ ಅಂದ್ಕೊಂಡ್ರು, ಅದು ಕೂಡ ಕ್ಯಾಪ್ಟನ್ಸಿ ಕೂಡ ಕೊಡಲಿಲ್ಲ. ಆ್ಯಂಡ್ ಸಂಗೀತ ಅವ್ರಿಗೆ ಅದು ಕ್ಯಾಪ್ಟನ್ಸಿ ಕ್ಲೋಸ್ ಆಯಿತು. ಇದು ಬಹಳ ಮೋಸವಾಗಿದೆ. ಅದಕ್ಕೋಸ್ಕರ ಇವತ್ತು ನ್ಯಾಯ ಸಿಗಬೇಕಾಗಿರೋದು ಯಾರಿಗೆ ಅಂತ ಒಂದು ಪ್ರೋಮೋ ರಿಲೀಸ್ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಈ ಟಿಕೆಟು ಫೈನಲ್ ಯಾರಿಗೆ ಸಿಗಬೇಕಪ್ಪ ಅಂದರೆ ಪ್ರತಾಪ್ ಅವ್ರಿಗೆ ಸಿಗಬೇಕು. ಏಕೆಂದರೆ ಅವ್ರು ಕಷ್ಟಪಟ್ಟಿದ್ರು, 420 ಪಾಯಿಂಟ್ಸ್ಗಳನ್ನು ಕಲೆಕ್ಟ್ ಮಾಡಿದರು, ಚೆನ್ನಾಗಿ ಆಡಿದರು. ಸಂಗೀತ ಅವರು ಚೆನ್ನಾಗಿ ಆಡಿಲ್ಲ ಅಂತಂದರೆ ಸಂಗೀತ ಅವರು ಚೆನ್ನಾಗಿ ಆಡಿದ್ರೆ ಕಡಿಮೆ ಇತ್ತು, ಅವ್ರಿಗೂ ಇವ್ರಿಗೂ ಜಾಸ್ತಿ ಅಂತರ ಇತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.